ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು ಈಗ 4:30 ಈ ಥರ ಆಗಿದೆ. ಬಟ್ ಮಳೆ ಬರೋ ವಾತಾವರಣ ಅಲ್ಲ, ಬಂದೇ ಬರುತ್ತೆ ಮಳೆ. ಆ್ಯಂಡ್ ನಾನಿವಾಗ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಬೇಕು. ಇವಾಗ ಕ್ಲೀನಿಂಗ್ನ ಶುರು ಮಾಡಿಕೊಂಡು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಈಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡು ನಾನು ಹೇಳ್ಬಿಟ್ಟಿದ್ದೀನಿ, ಗ್ರೌಂಡ್ ಫ್ಲೋರ್ ನವೀನವ್ರಿಗೆ ವಹಿಸ್ಬಿಟ್ಟಿದ್ದೀನಿ, ಫಸ್ಟ್ ಫ್ಲೋರ್ ನಾನು ಕ್ಲೀನ್ ಮಾಡ್ತೀನಿ ಅಂತ. ನೋಡೋಣ ಹೆಂಗೆ ಎಷ್ಟು ಬೇಗ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಏನಂತಂದರೆ ದೇವ್ರ ಪಾತ್ರೆನೂ ಕೂಡ ಇವತ್ತೇ ತೊಳೆದಿಟ್ಬಿಡೋಣ, ಇನ್ನು ನಾಳೆ ಟೈಮ್ ಆಗಲ್ಲ ಎಲ್ಲನೂ ಮಾಡೋದಕ್ಕೆ. ಈಗ ಬೇಗ ಮೇಲೆ ಅಂದರೆ ಡೀಪ್ ಕ್ಲೀನ್ ಎಲ್ಲ ಈಗ ರೀಸೆಂಟಾಗಿ ಮಾಡಿದ್ವಿ, ಹಾಗಾಗಿ ಆ ಥರ ಏನೂ ಇಲ್ಲ. ಈಗ ಹಾಗೆ ಒರೆಸಿ ಕ್ಲೀನ್ ಮಾಡಬೇಕು ಬೇಗ. ಈಗ ಅವ್ರು ಗ್ರೌಂಡ್ ಫ್ಲೋರ್ ಮಾಡ್ತಾರೆ, ನಾನು ಫಸ್ಟ್ ಫ್ಲೋರ್ ಮಾಡ್ಕೊಂಬರ್ತೀನಿ. ಆಮೇಲೆ ಇವತ್ತೊಂದು ಪ್ಯಾಕ್ ಹಾಕೋಣ ಅಂದ್ಕೊಂಡಿದ್ದೀನಿ. ಅದೇನಂತ ಅಂದರೆ ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಜೇನುತುಪ್ಪ, ಇದು ಮೂರನ್ನು ಮಿಕ್ಸ್ ಮಾಡಿ ಪ್ಯಾಕ್ ಹಾಕಿ ಅದು ಸ್ವಲ್ಪ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿದ್ರೆ ಸ್ವಲ್ಪ ಸ್ಕಿನ್ ಒಂದು ಮಸಾಜ್ ಕೊಟ್ಟಂಗೆ ಆಗುತ್ತೆ ಮತ್ತು ಗ್ಲೋ ಕೂಡ ಬರುತ್ತೆ. ಸೊ ಸುಮಾರು ದಿನ ಆಗಿತ್ತು ಈ ಪ್ಯಾಕ್ ಹಾಕಿ. ಸೊ ಹಾಕ್ಕೊಂಡು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟು ಹಾಕ್ಕೊಂಬಿಡೋಣ. ಈಗ ನಾನು ಕಡಲೆ ಹಿಟ್ಟು, ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಜೇನುತುಪ್ಪ ಅದನ್ನು ಹಾಕ್ಬಿಟ್ಟು ಅದಕ್ಕಿಂತ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಇದನ್ನು ಹಾಕಿ ಪ್ಯಾಕ್ ತೆಗ್ದಾದ್ಮೇಲೆ ಫೇಸ್ ಯಾವ ಥರ ಒಂಥರ ಸಾಫ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು, ಮತ್ತು ಆ ಡೆಡ್ ಸ್ಕಿನ್ಸ್ ಎಲ್ಲ ಏನಿರುತ್ತೆ ಅದು ಕೂಡ ರಿಮೂವ್ ಆಗುತ್ತೆ, ಡೆಡ್ ಸೆಲ್ಸ್ ಎಲ್ಲ. ಸೊ ಆ ಥರ ಮಾಡಿಕೊಂಡ್ರೆ ವೀಕ್ಲಿ ಒನ್ಸ್ ಆದರೂ ನಾವು ಈ ಥರ ಮಾಡ್ಕೊಬೇಕು. ನಾನಂತೂ ಇತ್ತೀಚೆಗೆ ಮಾಡಿಕೊಂಡೇ ಇರಲಿಲ್ಲ, ಇವತ್ತು ಇಲ್ಲ ಮಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇದೊಂದು ಪೇಸ್ಟನ್ನ ರೆಡಿ ಮಾಡಿಕೊಂಡು ಈಗ ಈ ಪ್ಯಾಕ್ನ ನಾನು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಈ ಪ್ಯಾಕ್ ಹಾಕ್ಕೊಂಡೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಹನಿನ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ಸೊ ಇದು ಹಿಂಗೆ ಡ್ರೈ ಆಗ್ತಾ ಇರುತ್ತೆ. ಈ ಗ್ಯಾಪಲ್ಲಿ ನಾವು ಕ್ಲೀನ್ ಮಾಡಿಬಿಡ್ತೀವಿ. ಸೊ ಬನ್ನಿ ನವೀನ್ ಅವ್ರು ಏನು ಮಾಡ್ತವ್ರೆ ಅಂತ ತೋರಿಸ್ತೀನಿ. ನಾನು ಫಸ್ಟ್ ಫ್ಲೋರ್ ಕ್ಲೀನ್ ಮಾಡ್ತೀನಿ ಅಂತ ಅಂದೆ, ಅವರು ಇಲ್ಲ ಬಾ ಇಬ್ಬರು ಸೇರಿಕೊಂಡ್ರೆ ಬೇಗ ಆಗುತ್ತೆ ಅಂತ ಫ್ಲೋರ್ ವೈಸ್ ಕ್ಲೀನ್ ಮಾಡ್ಕೊಬರೋಣ ಅಂತ ಬಂದಿದ್ದೀವಿ. ಇವಾಗ ಆಫ್ ಮಾಡದೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಕೆಲಸ ಫೋನ್ನ ನಾವು ಇಟ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಅಯ್ಯಪ್ಪ, ಫೋನ್ ಬಿಟ್ಬಿಟ್ಟು ಎದ್ದು ಬಂದ್ರೆ ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕೊಂಡು, ಈ ಮಳೆ ಬೇರೆ ಹೋಯ್ತೈತೆ, ಕರೆಂಟ್ ಬೇರೆ ಹೋಯ್ತಿದೆ, ಇನ್ನು ಇದನ್ನು ವಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಕ್ಕಾಗಲ್ಲ ನವೀನ್. ಕರೆಂಟ್ ಇದ್ದಂಗೆ ಆಯ್ತಾಗಿ ವಾಕ್ಯೂಮ್ ಮಾಡ್ಬಿಡಿ. ಈ ಕಸದ ಪೊರ್ಕೆಲಿ ಹೋಗುತ್ತೆ, ಪೊರ್ಕೆಲಿ ಇದಂಗಲ್ಲ ಅಪ್ಪ ಸಖತ್. ನಾನು ದೇವ್ರ ಪಾತ್ರನ ಈಗ ತೊಳೆಯೋಕ್ಕಾಗಲ್ಲ, ನಾಳೆನೇ ತೊಳ್ಕೊಬೇಕು. ಸೊ ಫ್ರೆಂಡ್ಸ್, ಮನೆ ಎಲ್ಲ ಕ್ಲೀನ್ ಮಾಡಿ ನಾವು ಇಲ್ಲಿಗೆ ಬಂದ್ವಿ. ಬಂಟುನ ಇಲ್ಲಿ ಬಿಟ್ಟಿದ್ವಿ ನಾವು ಮನೆ ಕ್ಲೀನ್ ಮಾಡಬೇಕು ಅಂತ. ಇದನ್ನೆಲ್ಲ ಯಾರು ಹಬ್ಬ ಕ್ಲೀನು ತಲೆನೋ ಬಂದ್ಬಿಡ್ತಾರಪ್ಪ. ಇವತ್ತಂತೂ ಇಂಟ್ರೆಸ್ಟೇ ಇಲ್ಲ ಯಾಕೋ, ಸ್ವಲ್ಪ ಒಂಥರ ಬಾಡಿ ಪೇನು. ಅಯ್ಯೋ, ಕಷ್ಟಪಟ್ಟು ಹೊಸ ಬಟ್ಟೆ ಹಾಕೊಂಡೆ ಹಬ್ಬಕ್ಕೆ ರೆಡಿ ಆದ, ವಿಡಿಯೋಸ್ ಮಾಡ್ದ, ಏನ್ ಮಾಡೋದು, ಏನ್ ಕೆಲ್ಸದವ್ರು ಹುಡುಕ್ತಾ ಇದೀನಿ ಕಣೋ, ಮೇಡ್ನ ಸಿಗ್ತಾ ಇಲ್ಲ. ಯಾರು ಕೇಳಿದ್ರು ಇಲ್ಲ ನಾವು ಅಲ್ಲಿದೀವಿ, ಅಲ್ಲಿ ಮಾಡ್ತಿದೀವಿ, ಬರಲ್ಲ. ಸಿಗೋದು ದೊಡ್ಡ ಕೆಲಸ, ವಿಷಯ ಆಗ್ಬಿಟ್ಟಿದೆ ಈಗ. ಸುಲಭವಾಗಿ ಕೆಲಸ ಸಿಗಲ್ಲ. ನಮ್ಗೆ ನಿಜ ಆಗ್ತಾ ಇಲ್ಲ ಗುರು, ಮನೆ ಒರ್ಸಕ್ಕೆ ಗುಡ್ಸಕ್ಕೆ ಕ್ಲೀನಿಂಗ್ಗೆ ಅಡ್ಗೆದು ಹೆಂಗೋ ಮಾಡ್ಬಿಡ್ತೀವಿ. ಅಂದ್ಬಿಟ್ಟು ರಜಾ ತಗೊಂಡೆ, ಮೆಟ್ಲು ತೊಳ್ದೆ, ಮತ್ತೆ ಮಳೆ ಬೇರೆ ಅರೇಂಜಿಗೆ ಬಂತು. ಎಲ್ಲ ಎಡವಟ್ಟು ಕೆಲಸಗಳು, ಕಾಯಿ ಇರದೆ ಏನಿಲ್ಲ ಒಟ್ಟಲ್ಲಿ. ಅವಾಗ ಈಸಿ ಆಗುತ್ತೆ ನಿಜ. ಅಲ್ಲೇ ಕಸ ಬಂದು ಗ್ರೇ ಆ ಥರ ಹಾಕೋಬೇಕಾ? ರಕ್ಷಿತಾ ಇಲ್ರೋ? ಸೊ ಹಬ್ಬಕ್ಕೆ ರಕ್ಷಿತಾ ಅಲ್ಲಿಗೆ ಹೋಗಿದ್ದಾಳೆ. ಆಕ್ಚುಲಿ ನಮ್ಮಮ್ಮ ಈಗ ಬಿರಿಯಾನಿ ತರ, ಆಕ್ಚುಲಿ ಏನಾಯ್ತು, ಮನೆಗೆ ಬಂದ ತಕ್ಷಣ ಸ್ಮೆಲ್ಗೆನೆ ಗೊತ್ತಾಯ್ತು 100% ಬಿರಿಯಾನಿ ಮಾಡಿಲ್ಲ ಅಂತ. ಸ್ಮೆಲ್ ಮಾತ್ರ ಒಳ್ಳೆ ಬಿರಿಯಾನಿ ಸ್ಮೆಲ್ಲೇ ಬಂದ್ಬಿಡ್ತು. ಯಾವತ್ತೋ ಭಾನುವಾರ ಎಲ್ಲೋದು ನಾವು
GRS ಹೋದ್ವಿ. GRS ಭಾನುವಾರ ನಾನ್ ವೆಜ್ ತಿಂದಿಲ್ಲ, ಸೋಮವಾರ ತಿಂದಿಲ್ಲ, ಮಂಗಳವಾರ ತಿಂದಿಲ್ಲ, ಇವತ್ತು ನಾವು ನಾನ್ ವೆಜ್ ತಿಂದಿಲ್ಲ. ಇನ್ನೇನಿದ್ರು ಹೊಸ್ತಡ್ಕು ಅಲ್ಲ, ಹೊರಗಡೆ ತಿನ್ನೋಕ್ಕೂ ಬೇಜಾರು, ಅದೇನು ಇದಾಗಲ್ಲ. ಮನೇಲಿ ಮಾಡ್ಕೊಂಡಂಗೆ ಆಗಲ್ಲ. ಒಟ್ನಲ್ಲಿ ಬಿರಿಯಾನಿ ಥರನೇ ಸ್ಮೆಲ್ ಬರ್ತಾ ಇದೆ, ಆದರೆ ಅದು ಬಿರಿಯಾನಿ ಅಲ್ಲ, ಬದನೆಕಾಯಿ ಬಾತು. ಅಂತೂ ಒಂದಿನ ನಾನ್ ವೆಜ್ ಬಿಟ್ಟು ಇರೋಕ್ಕಾಗಲ್ಲ. ಈ ಸಲ ಲಾಂಗ್ ಗ್ಯಾಪ್ ಆಗೋಯ್ತು. ಇಲ್ಲ ಮಗ್ನೆ, ಲಾಂಗ್ ಗ್ಯಾಪ್ ಆಗೋಯ್ತು ಈ ಸಲ. ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ನಮ್ಮಮ್ಮ ಆಲ್ರೆಡಿ ಈಗ ಕುಕ್ಕರು ಮುಚ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಯ್ಯೋ ಪಾಪ ನಮ್ಮಮ್ಮ ಏನು ಇವತ್ತು ಮಾಡೋ ಪ್ಲ್ಯಾನ್ ಇರಲಿಲ್ಲ, ನಾನೇ ಕೇಳಿದೆ. ಒರೆಸ್ಕೊಡ್ಲೇಬೇಕು. ಊಟ ಮಾಡಿಕೊಂಡು ಈಗೆಲ್ಲ ಒಬ್ಬಟ್ಟು ಮಾಡೋಕ್ಕದು, ಸ್ನಾನ ಗೀನ ಮಾಡ್ಕೊಂಡು ಬೆಳಗ್ಗೆ ಮಾಡಬೇಕು. ಸ್ನಾನ ಮಾಡಿಲ್ಲ, ಏನಿಲ್ಲ. ಬೆಳಗ್ಗೆ ದೇವ್ರ ಸಾಮಾನು ತೊಳೆದ್ಬಿಟ್ಟು ದೀಪ ಹಚ್ಚಿ ಮಾಡಿ ಮಾಡಿ ಚಿತ್ರಾನ್ನ. ಅಕ್ಕಿ ತಗೊಂಡ ಶಿವು. ಬಾತ್ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಇನ್ನೇನು ವಿಷಲ್ ಬರುತ್ತೆ, ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಕ್ಲೋಸ್ ಮಾಡಿಬಿಟ್ಟು ಬಿಸಿ ಬಿಸಿ ಬಾತು. ಇವತ್ತಂತೂ ಒಂಥರ ಯಾಕೋ ಆರಾಮೇ ಇಲ್ಲ. ಬಿಸಿ ಬಿಸಿ ಬಾತ್ ರೆಡಿ ಆಯಿತು. ಅಮ್ಮ ತೊಗೊಬಂದಿಟ್ರು, ಆದರೆ ಅದನ್ನು ಸ್ವಲ್ಪ ತಣ್ಣಗಾಗಬೇಕಿತ್ತು. ಸೊ ಆರ್ಯ ಆಡ್ತಾ ಇದ್ದಾನೆ. ಅವ್ನು ಏನಂತಂದರೆ ಅವ್ನಿಗೆ ಈ ಸೌಟು ಸ್ಪೂನು ಇದು ನೋಡಿಬಿಟ್ರೆ ಆಗಲ್ಲ. ಅವ್ನು ಹೋಗ್ಬಿಟ್ಟು ಇಮ್ಮಿಡಿಯೇಟಾಗಿ ಇಟ್ಕೊಬೇಕು, ಇಲ್ಲಾಂದರೆ ಅವ್ನಿಗೆ ಸಮಾಧಾನನೇ ಆಗ್ತಿರಲ್ಲ ಅಂತ ಅನಿಸುತ್ತೆ. ಮನಸ್ಸಲ್ಲಿ ಅವ್ನಿಗೆ ಹೋಗ್ಬಿಟ್ಟು ಮುಟ್ಟು ಅಂತ ಅನಿಸ್ತಿರುತ್ತೇನೋ. ಅವನು ಹೋಗಿ ಹೋಗಿ ಮುಟ್ಟುತ್ತಾ ಇರ್ತಾನೆ. ನವೀನ್ ಎತ್ಕೊತಾ ಇದ್ರು ಅವನನ್ನು. ಬಂಟು ನೋಡಿ ಫ್ರೆಂಡ್ಸ್, ಈಗ ಅವನು ಹೋಗಿ ಆ ಕುಕ್ಕರ್ ಮುಟ್ಟಿ ಸುಟ್ಟ 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 ಸುಡುತ್ತೆ. ಮುಟ್ಬೇಡ ಅಪ್ಪ. ಎಷ್ಟು ಧೈರ್ಯ ಮಾಡ್ತಾನೆ ನೋಡು ಅವನು. ಸುಟ್ಕೋ ಸುಟ್ಕೋ. ಆಮೇಲೆ ಊಟದ ಪ್ಲೇಟ್ಗೆ ಸ್ಪೂನ್ ಹಾಕ ಬಂದ್ಬಿಟ್ರು ಅಷ್ಟೇ. ಸ್ಪೂನ್ ಹಾಕೊಂಡ್ ಬಂದ್ರೆ ಆ ಸ್ಪೂನ್ ನೋಡಲಿ. ಅಪ್ಪ ಬಂಟು ನೆಲದ ಮೇಲೆಲ್ಲ ಇಟ್ಬೇಡ ಕಣೋ. ಅಮ್ಮೋ ಅಮ್ಮೋ ಎದ್ರು ಕಟ್ತಾನ ನೋಡು ಕಳ್ಳ. ಅವನು ಎದ್ರು ಕಳದೇ ಇಲ್ಲ. ಅವನು ಅಲ್ಲಿ GRS ಯಾಕೆ ನೆನ್ಪಾಯ್ತೀಗ? GRS ಯಾಕೆ ನೆನ್ಪಾಯ್ತೀಗ? ಅಮ್ಮ ಇವತ್ತು ಮಾರ್ಕೆಟಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು, ನಿಮ್ಮ ಬ್ಲಾಗ್ ಎಲ್ಲ ನೋಡ್ತೀವಿ, ನಮ್ಮಮ್ಮನೂ ನಿಮ್ಮಮ್ಮನ ಥರನೇ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಏನೋ ಗೊತ್ತಿಲ್ಲ, ಇವತ್ತು ಮನಸ್ಸಿಗೆ ಒಂಥರ ಸಮಾಧಾನ ಅಂತಲೇ ಅನಿಸ್ತಲ್ಲ. ಹಬ್ಬ ಅನ್ನೋ ಖುಷಿನೂ ಇಲ್ಲ. ಅದು ಏನಕ್ಕೆ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ನಿಮಗೂ ಕೆಲವು ಸಮಯ ಹೀಗೆ ಆಗುತ್ತಾ? ನನಗೆ ಏನಕ್ಕೆ ಈ ಥರ ಆಗ್ತಾ ಇದೆ ಅಂದರೆ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಕೆಲವು ಸಲ ಹಬ್ಬ ಅಂದರೆ ಮನೆ ಕ್ಲೀನಿಂಗು ಪ್ರಿಪ್ರೇಷನು ಅಂತ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ. ಬಟ್ ಇವತ್ತಂತೂ ಮನಸ್ಸಿಗೆ ಏನು ಮಾಡಬೇಕಂತನೂ ಅನ್ನಿಸ್ತಾ ಇರಲಿಲ್ಲ. ಹಬ್ಬ ಯಾಕಾದರೂ ಬಂತು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ನಾನು ಇವತ್ತೇನು ಇಂಟ್ರೆಸ್ಟಿಂಗಿಂದ ಏನೂ ಮಾಡಲೇ ಇಲ್ಲ ಅಂದ್ಕೊಳ್ಳಿ. ಅಡುಗೆನ ರಾತ್ರಿಗೆ ಏನಾದ್ರು ಮಾಡ್ಕೊಳ್ಳೋಣ ಅಂದೋಳು ಸೋಂಬೇರಿತನ. ನಾನು ಹೇಳಿದ್ನಲ್ಲ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ. ಮನೆ ಗುಡಿಸಿ ಒರೆಸೋಷ್ಟರಲ್ಲೇ ನನಗೆ ಸುಸ್ತಾಯಿತು. ಹಾಗಾಗಿ ಅಮ್ಮಂಗೆ ಹಿಂಗೆ ಫೋನ್ ಮಾಡಿದೆ, ಬಾ ಇಲ್ಲ ಏನಾದರೂ ಮಾಡ್ತೀನಿ ಅಂತ ಅಂದರು. ನಮ್ಮಮ್ಮ ಮೇ ಬಿ ಈಗ ಏನಾದರೂ ಮಾಡಲಿಲ್ಲ ಅಂತ ಅಂದಿದ್ರೆ ನಾನು ಹೋಟೆಲಿಂದ ಏನಾದ್ರು ತರಿಸ್ಕೊತಾ ಇದ್ನೋ. ಇವತ್ತು ಅಡುಗೆ ಅಂತಲ್ಲ, ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಮನಸ್ಸಿಗೆ ಕೆಲವು ಸಲ ಸಮಾಧಾನ ಅಂತಲೇ ಅನಿಸಲ್ಲ. ಅದಕ್ಕೆ ರೀಸನ್ ಪರ್ಟಿಕ್ಯುಲರ್ ಆಗಿ ಇರುತ್ತೆ, ಬಟ್ ನಮ್ಗೆ ಏನಕ್ಕೆ ಅಂತ ನಮಗೆ ಗೊತ್ತಾಗ್ತಿರಲ್ಲ. ನಂಗೆ ಅವಾಗ ಎಲ್ಲೋ ಅನಿಸ್ತು, ಸ್ವಲ್ಪ ದೇವಸ್ಥಾನಕ್ಕೆ ಆ ಥರ ಎಲ್ಲ ಹೋಗಿ ಬಂದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೇನೋ ಮನಸ್ಸಿಗೆ ಅಂತ ಅಂದ್ಬಿಟ್ಟು. ಕೆಲವು ಸಮಯನೇ ಹಾಗೆ ನಮಗೆ ಏನು ಮಾಡಿದ್ರೂ ಸಮಾಧಾನನೇ ಆಗ್ತಾ ಇರಲ್ಲ. ಸೊ ಕೆಲವೊಂದು ಸಿಚುವೇಶನ್ಸಲ್ಲಿ ನಾವು ಅದನ್ನು ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಬೋರಿಂಗ್ ಡೇ ಆಗಿತ್ತು ಮತ್ತು ಲೇಸಿ ಡೇನೇ ಆಗಿತ್ತು. ನನಗೆ ಯಾವಾಗಲೂ ಒಂದು ಸಲ ಈ ಥರ ಆಗುತ್ತೆ, ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಈ ಥರ ಫೀಲ್ ಆಗ್ತಾ ಇರುತ್ತೆ. ನನಗೆ ಏನು ಮಾಡೋದಕ್ಕೂ ಇಂಟ್ರೆಸ್ಟೇ ಇರಲ್ಲ, ಬಿಡು ಅನ್ನೋ ಥರ ಆಗ್ತಾ ಇರುತ್ತೆ. ಸೊ ಅದೇ ಥರ ಇವತ್ತಿನ ದಿನ ಕೂಡ ಆಗಿತ್ತು. ನನ್ನ ವ್ಲಾಗ್ ಕೂಡ ನೀವು ನೋಡಿರ್ಬೋದು, ಇದೊಂದು ಪುಟ್ಟ ವ್ಲಾಗು. ನಾನು ಜಾಸ್ತಿ ಏನು ಕಂಟೆಂಟ್ ನಾವು ಮಾಡಬೇಕು ಅಂತ ಅಂದರೆ
ಫಸ್ಟ್ ಆಫ್ ಆಲ್ ನಮ್ಮ ಮೈಂಡ್ ಕ್ಲಿಯರ್ ಇರಬೇಕು, ನಮ್ಮ ಮನ್ಸು ಹ್ಯಾಪಿಯಾಗಿರಬೇಕು. ಅವಾಗಷ್ಟೇ ನಾವೇನಾದರೂ ಒಂದು ಕಂಟೆಂಟು ಅಥವಾ ಏನಾದರೂ ಒಂದು ವ್ಲಾಗ್ನ ಕ್ರಿಯೇಟ್ ಮಾಡೋದಕ್ಕಾಗೋದು. ನಮ್ಮ ಮನಸ್ಸೇ ಸರಿಗಿಲ್ಲ, ಏನೋ ಬೇಜಾರಲ್ಲಿದೆ ಅಂತ ಅಂದಾಗ ನಾವು ಏನು ಮಾಡೋದಕ್ಕೂ ಮನ್ಸು ಬರೋದಿಲ್ಲ. ಹಾಗಾಗಿ ನಾನು ಇವತ್ತು ಏನೂ ಅತಿಯಾಗಿ ಏನೋ ವ್ಲಾಗ್ ಆ ಥರ ಏನೂ ಮಾಡಲಿಲ್ಲ. ಸೊ ನೋಡಿ, ಬಿರಿಯಾನಿ ರೇಂಜಿಗೆ ನಮ್ಮಮ್ಮ ಮಾಡಿರೋ ಬಾತ್ ರೆಡಿಯಾಗಿದೆ, ಜೊತೆಗೆ ಸೌತೆಕಾಯಿನೂ ಕೂಡ ಇದೆ. ಈಗ ಬಿಸಿ ಬಿಸಿ ಊಟ ಮಾಡ್ತೀವಿ. ಊಟ ಮಾಡಾದ್ಮೇಲೆ ಆದರೂ ಸ್ವಲ್ಪ ಮನಸ್ಸಿಗೆ ಖುಷಿ ಅನಿಸುತ್ತಾ ನೋಡಬೇಕು. ಕೆಲವು ಸಮಯ ಹಿಂಗಾಗುತ್ತೆ. ನಿಮ್ಗೇನಾದರೂ ಆಗುತ್ತಾ? ನನ್ನೊಬ್ಳಿಗೆ ಮಾತ್ರ ಈ ಥರ ಆಗೋದ? ಕಮೆಂಟ್ ಮಾಡಿ. ಕೆಲವು ಸಮಯ ನಿಮಗೂ ಲೇಸಿ ಡೇ ಅನಿಸುತ್ತಾ? ಹೋಲ್ ಡೇ ಫುಲ್ ಲೇಸಿ ಥರ ಯಾವಾಗಲಾದರೂ ಇರ್ತೀರಾ ಏನು ಅಂತ ಅಂದ್ಬಿಟ್ಟು? ಅಂದರೆ ಏನು ಕೆಲಸ ಮಾಡಿದ್ರೂ ಸಮಾಧಾನ ಆಗ್ತಾರಲ್ಲ, ಹೊರಗಡೆ ಹೋಗಿ ಬಂದರೂ ಸಮಾಧಾನ ಆಗ್ತಾರಲ್ಲ, ಏನು ತಿಂದರೂ ಸಮಾಧಾನ ಆಗ್ತಿರಲ್ಲ. ಸೊ ಈ ಥರ ಸಿಚುವೇಶನ್ಸ್ ಯಾವಾಗಲಾದರೂ ಕ್ರಿಯೇಟ್ ಆಗಿರುತ್ತಾ ಅಂತ ಅಂದ್ಬಿಟ್ಟು ನನಗಂತೂ ಈ ಥರ ಆಗ್ತಾಯಿದೆ ಇವತ್ತೇನು ಫಸ್ಟ್ ಟೈಮ್ ಅಲ್ಲ. ಕೆಲವು ಸಲ ಅದೇ ಹೇಳಿದ್ನಲ್ಲ, 3 ತಿಂಗಳಿಗೂ 6 ತಿಂಗಳಿಗೂ ಒಂದೊಂದು ಸಲ ಆ ಟೈಮಲ್ಲಿ ಯಾರು ಏನೇ ಮಾತಾಡ್ಸಿದ್ರು ಅತಿಯಾಗಿ ರಿಯಾಕ್ಟ್ ಕೂಡ ಮಾಡೋದಿಲ್ಲ. ಆ ಥರ ಸಿಚುವೇಶನ್ಸ್ ಇರುತ್ತೆ. ಆ್ಯಂಡ್ ಈಗ ಎಲ್ಲರೂ ಊಟ ಬಡಿಸ್ಕೊತಾ ಇದ್ದೀವಿ. ನಮ್ಮ ಶಿವು ಯಾವಾಗಲೂ ಬಡಿಸ್ಕೋಬೇಕಾದ್ರೆ ಕೇಳ್ತಾನೆ, ಚೆನ್ನಾಗಿದೆಯಾ ಅಂತ ನಮ್ಮನ್ನು ಕೇಳ್ತಾನೆ. ನಾವೆಲ್ಲಾದರೂ ಗುಡ್ ಒಪಿನಿಯನ್ ಕೊಟ್ಟರೆ ಸೂಪರಾಗಿದೆ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತಾನೆ, ಇಲ್ಲ ಅಂತಂದರೆ ಹಾಕೋಬೇಕಾದ್ರೇ ಕಮ್ಮಿ ಹಾಕ್ಕೊಬಿಡ್ತಾನೆ. ಫ್ರೆಂಡ್ಸ್, ಊಟ ಮಾಡಿಕೊಂಡು ಬಂದ್ವಿ ನಮ್ಮ ಮನೆಗೆ. ನಮ್ಮ ಬಂಟು ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟೈತೆ. ಎಷ್ಟು ತರಲೆ ಮಾಡೋದು ಅಭ್ಯಾಸ ಆಗೋನೆ ಅಂದರೆ ಬರ್ತಾ ಬರ್ತಾ ಜಾಸ್ತಿ ಆಗ್ತೈತೆ, ಕಡಿಮೆ ಆಗ್ತಾ ಇಲ್ಲ ಅಲ್ವಾ ಅಥರ್ವ? ನಮ್ಮ ಅಥರ್ವಂತರ ಗುಡ್ ಬಾಯ್ ಅಲ್ಲ ಅವನು. ಹೊಡಿತಾನೆ, ಹಿಂಗೆ ತಲೆ ಕೂದಲು ಹಿಡ್ಕೊಂಡು ಹಿಂಗೆ ಎದುರಿಸ್ತಾವ ನೀನು ಮಲ್ಗಿದ್ರೆ. ನವೀನ್, ಕೆಲವು ಸಲ ಯಾಕೆ ಹಿಂಗಾಗುತ್ತೆ? ಇವತ್ತಂತೂ ನನಗೆ ಏನು ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಒಂಥರ ಬೇಜಾರು. ಕೆಲವು ಸಲ ಯಾಕೆ ಹಿಂಗಾಗುತ್ತೆ ಅಂತ ನಮಗೆ ಅರ್ಥ ಆಗಲ್ಲ. ಒಂದ್ಸಲ ಹಂಗಾಗುತ್ತೆ ರಮ್ಯ, ನನಗೂ ಅಷ್ಟು ಏನೋ ಒಂಥರ ಎಂತೋಯಿಸಮ್ ಇರಲ್ಲ. ಒಂದು ಲೇಸಿ ಡೇ ಥರ ಆಗ್ಬಿಡುತ್ತೆ. ಇವತ್ತಂತೂ ನನಗೆ ಹಾಗೆ ಆಯಿತು. ಫಸ್ಟ್ ಆಫಲ್ಲಿ ನಾವು ಲೇಸಿ ಥರ ಇರಲಿಲ್ಲ, ಬಟ್ ಯಾಕೋ ಸಂಜೆ ಮೇಲಿಂದ ನನಗೆ ಏನಕ್ಕೆ ಥರ ಆಗುತ್ತೆ ಕೆಲವು ಸಲ ಅಂತ ಅರ್ಥ ಆಗಲ್ಲ. ಏನೋ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಇವತ್ತಿನ ನನ್ನ ವ್ಲಾಗ್ ನೀವು ನೋಡಿರ್ಬೋದು, ಒಂಥರ ಸಪ್ಪೆ ಥರ ಇದೆ ವ್ಲಾಗೇನೆ. ಅಂದರೆ ಫಸ್ಟ್ ಆಫ್ ಆಲ್ ನಾವೇ ಒಂಥರ ಜೋಶಲ್ಲಿ ಬಾಯಲ್ಲಿ ಉಪ್ಪಿಟ್ಕೊಂಡು ನಮ್ಮ ವಿಡಿಯೋ ನೋಡಿ ಕುಡಿಲಿ. ಬಾಯಲ್ಲಿ ಉಪ್ಪಿಟ್ಕೊಂಡು ಸಪ್ಪೆ ಥರ ಇದೆ ಬಾಯಲ್ಲಿ ಉಪ್ಪಿಟ್ಕೊಂಡು ನಮ್ಮ ವಿಡಿಯೋ. ನಾನು ಇದೇನಿದು ಬಾಯಲ್ಲಿ ಉಪ್ಪಿಟ್ಕೊಂಡು ನಮ್ಮ ವಿಡಿಯೋ ನೋಡಿ, ಸಪ್ಪೆ ಥರ ಇದೆ ನಮ್ಮ ವ್ಲಾಗ್ ಸಪ್ಪೆ ಇದೆ. ತೆಗಿ ಬಾಯಿಂದ ಬಂಟ, ತೆಗಿಯೋ ನವೀನ್, ತೆಗ್ಸಿ ನವೀನ್. ಹೊಡಿತೀನಿ, ನನಗೆ ಇವತ್ತು ಎಷ್ಟೇಟ್ ಹೊಡೆದವನು ಗೊತ್ತಾ? ನನಗೆ ಹೊಡೆದು ಹಾಕ್ಬಿಟ್ಟು ನನಗೆ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಬೇಗನೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಯುಗಾದಿ ಹಬ್ಬದ ವಿಷಯ ಅಲ್ಲಮ್ಮ. ಸೊ ನಾಳೆ ವ್ಲಾಗ್ ನೋಡ್ತಾರೆ ಅಲ್ವಾ? ಸೊ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ. ಆ್ಯಂಡ್ ಇದು ಹೊಸ ಹಬ್ಬ ಯುಗಾದಿ, ವರ್ಷದ ಮೊದಲನೇ ಹಬ್ಬ. ಯುಗಾದಿ ಬಂದಾಗ ಬಬ್ಬ ಹಸಿರು. ಆಯ್ತು, ಒಂದು ನಿಮಿಷ ಇರು, ಹಾಕೊಡುವಂತ ಇರು. ಇವನೊಂತರ್ಲೆ ನೋಡಕ್ಕೆ ಗೊಂಬೆನ ಇದೊಂತರ್ಲೆ ಮಗ ನೋಡೋದಪ್ಪ ಗೊಂಬೆ. ಬಂಟು ಗೊಂಬೆ ಹಾಕೊಡ್ಲ ಪಪ್ಪ ಅಂತ ಗೊಂಬೆ ಹಾಕೊಟ್ಟಿರುತ್ತೆ. ಅಥರ್ವ ನಂಗೆ ಇವತ್ತು ಬೋರ್ ಆಗ್ತಿದೆ. ಅಥರ್ವ ನಂಗೆ ಯಾಕೋ ಬೇಜಾರಾಗ್ತಿದೆ. ನಂಗೆ ಇವತ್ತು ಬೇಜಾರಾಗ್ತಾ ಇದೆ. ಡ್ಯಾಡಿ ಮುತ್ತ ಕೊಡು. ಏನು ಯೋಚನೆ ಮಾಡಲ್ಲ ನೋಡಿ, ನಮ್ಮ ವ್ಲಾಗ್ನ ನನ್ನ ಗಂಡನೇ ಕುತ್ಕೊಂಡು ನೋಡ್ತಾರೆ. ಮತ್ತೆ ನಾನು ನೋಡಿಲ್ಲ ಬೆಳಗ್ಗೆಯಿಂದ, ಕಾಮೆಂಟ್ಸ್ ಓದಿಲ್ಲ, ನೋಡಿಲ್ಲ. ಲೇಸಿ ಡೇ ಯಾಕೆ ಹಿಂಗಾಯ್ತು ಅಂತ ಗೊತ್ತಾಗ್ತಿಲ್ಲ. ಓಕೆ ಫ್ರೆಂಡ್ಸ್, ನಂಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಏನು ಬ್ಲಾಗ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಸೊ ಈ ಸದ್ಯಕ್ಕೆ ವ್ಲಾಗ್ನ ನಾನು ಎಂಡ್ ಮಾಡಿಬಿಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಓಕೆ. ನನ್ನ ಅತಿ ಹೆಚ್ಚು ಇಷ್ಟಪಡುವಂಥ, ಕಮ್ಮಿ ಇಷ್ಟಪಡುವಂಥ ಪ್ರತಿಯೊಬ್ಬ ನನ್ನ ಅಕ್ಕ ತಂಗಿಯರು, ನನ್ನ ಅತಿ ಹೆಚ್ಚು ಪ್ರೀತಿಸುವಂಥ ಜನಗಳಿಗೆ, ಅಣ್ಣ ತಮ್ಮದಿರಲ್ವಾ, ಅಣ್ಣ ತಮ್ಮದಿರಿಗೆ, ಅಮ್ಮಂದಿರಿಗೆ ಜಾಸ್ತಿ ವಿಡಿಯೋಸ್ ನೋಡೋ ಪ್ರತಿಯೊಬ್ಬ ಆರಾಮಾಗಿ ಅವನ್ನ ವಿಡಿಯೋಸ್ ನೋಡೋ ಪ್ರತಿಯೊಬ್ಬರಿಗೂ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ. ಈ ಹಬ್ಬ ನಿಮ್ಮ ಬಾಳಲ್ಲಿ ಬೇವು ಬೆಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ. ದೇವರು ಆಶೀರ್ವಾದ ಸದಾ ಈ ವರ್ಷ ನೀವು ಅಂದ್ಕೊಂಡಿದ್ದು ಎಲ್ಲ ಆಗಲಿ, ಜಾಸ್ತಿ ಒಳ್ಳೇದಾಗಲಿ ಎಲ್ರಿಗೂ. ಸದ್ಯಕ್ಕೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸ್ವಲ್ಪ ಜೋಶಲ್ಲಿ ಬರ್ತೀವಿ, ಆಯಿತಾ? ಸೊ ಥ್ಯಾಂಕ್ ಯು. ಗುಡ್ ನೈಟ್.